ಅಂಗಡಿ ಮುಂದೆ ಮಾಟ ಮಂತ್ರ ಮಾಡಿದಾರಂತೆ. ಮಾಲೀಕ ಆತಂಕಗೊಂಡಿದ್ದಾರೆ. ಬಟ್ಟೆ ಅಂಗಡಿ ಮುಂದೆ ಕಿಡಿಗೇಡಿಗಳು ಮಾಟ ಮಂತ್ರ ಮಾಡಿದ್ದಾರೆ ಅಂತ ಅಂಗಡಿ ಮಾಲೀಕರು ಆತಂಕಗೊಂಡಿದ್ದಾರೆ. ವೀಳ್ಯದೆಲೆ ನಿಂಬೆ ಹಣ್ಣಿಗೆ ಮೊಳೆ ಚುಚ್ಚಿರುವಂತಹ ಕಿಡಿಗೇಡಿಗಳು ನಿಂಬೆ ಹಣ್ಣಿನ ಮೇಲೆ ಮಾಲೀಕನ ತಾಯಿಯ ಹೆಸರನ್ನ ಉರ್ದು ಭಾಷೆಯಲ್ಲಿ ಬರೆದಿದ್ದಾರಂತೆ. ಶಿವಮೊಗ್ಗದ ಸಾಗರ ತಾಲೂಕಿನ ಸಿಗಂದೂರು ರಸ್ತೆಯಲ್ಲಿ ಈ ಘಟನೆ ಆಗಿದೆ. ಅಂಗಡಿ ಮುಂದೆನೇ ಮಾಟ ಮಂತ್ರ ಮಾಡಿದ್ದಾರೆ. ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವೀಳ್ಯದೆಲೆ ಇಟ್ಟಿದ್ದಾರೆ, ನಿಂಬೆ ಹಣ್ಣಿಗೆ ಮೊಳೆ ಚುಚ್ಚಿದ್ದಾರೆ, ಜೊತೆಗೆ ಉರ್ದುವಿನಲ್ಲಿ ಹೆಸರು ಬರೆದಿದ್ದಾರಂತೆ. ಮಾಲೀಕೆಯ ತಾಯಿ ಹೆಸರನ್ನ ಬರೆದಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಏನಾದರೂ ಬಿಸ್ನೆಸ್ ರೈವಲ್ರಿ ಇತ್ತ, ಹಳೆ ದ್ವೇಷ ಏನಾದರೂ ಇತ್ತ, ಅದು ಬಹಳ ಬಿಸ್ನೆಸ್ ಮಾಡ್ತಾನೆ ಇವನು ಅಂತ ಎಲ್ಲಾದರೂ ಮಾಟ ಮಂತ್ರ ಮಾಡಿದಾರೋ ಗೊತ್ತಿಲ್ಲ. ಯಾರು ಮಾಡಿದ್ದಾರೆ ಏನು ಕತೆ ಅಂತ. ಇದು ನಮ್ದು ಅಂಗಡಿ. ಇದು ನಾವು ರಾತ್ರಿ ಬಾಗಿಲು ಹಾಕೊಂಡ ತಕ್ಷಣ ಬೆಳಗ್ಗೆ ಬರ್ತಾ ಈ ತರ ಬಂದು ಯಾರ ಮಾಟ ಮಾತ್ರ ಮಾಡಿ ತಂದು ಇಟ್ಟಿದ್ದಾರೆ. ದಯವಿಟ್ಟು ಇದು ನಮ್ಗೆ ಇದ್ರ ಬಗ್ಗೆ ನಮ್ಗೆ ತುಂಬಾ ಭಯ ಆಗ್ಬಿಟ್ಟಿದೆ. ನಮಗೆ ದಯವಿಟ್ಟು ಇದು ಏನಾದ್ರು ಸ್ವಲ್ಪ ನಮ್ಗೆ ಹೇಳಿ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ. ಈ ತರ ಬಂದು ನಾವು ಏನೋ ಕಷ್ಟಪಟ್ಟು ₹1 ₹2 ಅಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಷ್ಟಪಟ್ಟು ಅಂಗಡಿ ಇಟ್ಟಿದ್ರಿ, ಈ ತರ ಬಂದು ಮಾಟ ಮಾತ್ರ ಮಾಡ್ಕೊಂಡು ಹೋಗಿದಾರ. ನಮಗಿದು ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಾರ. ತುಂಬಾ ಭಯನ ಆಗ್ತಿದೆ ನಮ್ಗೆ. ಈ ತರ ಆಗ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡ್ಬೇಕು, ಹೆಂಗ್ ಯಾವ ತರ ನಾವು ವ್ಯವಹಾರ ಮಾಡ್ಬೇಕು, ಏನ್ ಮಾಡ್ಬೇಕು, ತುಂಬಾ ಕಷ್ಟ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಗೆ ಇದೊಂದು ಸಹಕಾರ ಮಾಡ್ಕೊಡ್ಬೇಕು. ನಮ್ಗೆ ದಯವಿಟ್ಟು ಕೇಳ್ಕೊಂತೀನಿ. ಅಂಗಡಿಯ ಮಾಲೀಕರ ಮಾತನ್ನ ಕೇಳಿದ್ರೆ ಎಷ್ಟೊಂದು ಪಾಪ ಭಯಭೀತರಾಗಿದ್ದಾರೆ ಅಂತ. ಅಂದ್ರೆ ಬೆಳಗ್ಗೆ ಅಂಗಡಿ ಓಪನ್ ಮಾಡೋಣ ಅಂತ ಹೋದಾಗ ಈ ರೀತಿ ನಿಂಬೆ ಹಣ್ಣು, ಅದ್ರಲ್ಲಿ ವೀಳ್ಯದೆಲೆ ಯಾರೋ ಮಾಟ ಮಾಡಿದ್ದಾರೆ ಅಂತ ಕಂಡಾಗ ಹೇಗಾಗಿರ್ಬೇಡ. ಪಾಪ ಅವ್ರು ಬಿಸ್ನೆಸ್ ಮಾಡೋವಂಥವ್ರು, ಒಂದಷ್ಟು ಬಂಡವಾಳ ಹಾಕಿರ್ತಾರೆ. ಈ ರೀತಿ ಯಾರೋ ಬಂದು ಮಾಟ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಪಾಪ ಆತಂಕ ಆಗಿದೆ. ಬಿಸ್ನೆಸ್ ರೈವಲ್ರಿ ಇದೆಯೋ, ಅದು ಯಾರಾದರೂ ದ್ವೇಷಕ್ಕೆ ಮಾಡಿದ್ರು, ಈ ಹಿಂದಿನ ದ್ವೇಷ ಏನಾದರೂ ಇತ್ತೋ ಅದಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ. ಪಕ್ಕದಲ್ಲಿ ತೆಂಗಿನಕಾಯಿ ಬೇರೆ ಇದೆ. ಅವ್ರ ತಾಯಿಯ ಹೆಸರನ್ನು ಉರ್ದುವಿನಲ್ಲಿ ಬರೆದಿದ್ದಾರಂತೆ. ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಮಾಟ ಮಾಡೋದು, ನಿಂಬೆಹಣ್ಣು ಇಡೋದು ಇದೆಲ್ಲ ಓಕೆ, ಆ ಉರ್ದುವಿನಲ್ಲಿ ಬರೆದಿರೋದು ಯಾಕೆ? ಯಾರು ಮಾಟ ಮಾಡಿದ್ರು, ಏನು ಕತೆ? ಹೆದರ್ಸೋಣ ಅಂತ ಯಾರಾದರೂ ಮಾಡಿರಲೂಬಹುದು, ಹೇಳೋದಕ್ಕೆ ಬರೋದಿಲ್ಲ. ಹೆದರ್ಸ್ಬಿಡೋಣ ಅಂತ, ಅಥವಾ ಈ ಹಳೆ ದ್ವೇಷಕ್ಕೋ ಅಥವಾ ಬಿಸ್ನೆಸ್ ಆಗೋದೇ ಬೇಡ ಮುಚ್ಕೊಂಡು ಹೋಗ್ಬಿಡ್ಬೇಕು ಆ ಕಾರಣಕ್ಕೋ ಯಾರಾದರೂ ಈ ರೀತಿ ಹೆದರ್ಸೋದಕ್ಕೂ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.